ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು 7ನೇ ತರಗತಿಯ ಕನ್ನಡ ವಿಷಯದಲ್ಲಿ ಪಾಠ 4ರಾದಂತಹ ಪರಿಸರ ಸಮತೋಲನ ಇದರ ಬಗ್ಗೆ ನಾವು ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಕಳೆದ ತರಗತಿಯಲ್ಲಿ ಪರಿಸರ ಸಮತೋಲನದ ಭಾಗ 1ರ ಕಲಿಕಾಂಶಗಳನ್ನು ನಾವು ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾದಂತಹ 2ನೇ ಭಾಗವನ್ನು, 2ರಲ್ಲಿ ಬರುವಂತಹ ಕಲಿಕಾಂಶಗಳನ್ನು, ವ್ಯಾಕರಣಾಂಶಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ. ಶುರು ಮಾಡೋಣ ಮಕ್ಕಳೇ. ಪರಿಸರಕ್ಕೆ ಸಂಬಂಧಪಟ್ಟಾಗೆ ನಾವು ಹಲವಾರು ಕಲಿಕಾಂಶಗಳನ್ನ ತಿಳ್ಕೊಂಡಿದ್ವಿ ಕಳೆದ ತರಗತಿಯಲ್ಲಿ. ಅದರ ಒಂದು ಕವನವನ್ನು ವಾಚನ ಮಾಡ್ತಾ ಅದರ ನೆನಪುಗಳನ್ನು ಮಾಡ್ಕೊಳ್ಳೋಣ ಮಕ್ಕಳೇ. ನೋಡಿ, ಮರದ ಚಿತ್ರ ಕಾಣಿಸ್ತಿದೆ, ಹೌದಲ್ವಾ? ಅದು ಏನೇನನ್ನು ಕೊಡ್ತಾ ಇದೆ ಅನ್ನೋದನ್ನು ಕಾಣಿಸ್ತಾ ಇದೆ. ಒಂದು ಕವನ ರೂಪದಲ್ಲಿ ಅದನ್ನು ಓದೋಣ. ಹಸಿರು ಮರ ನಾನು ಓ ಮಾನವ, ನಿನಗೆ ನಾ ನೀಡುತ್ತಿರುವೆ ಸಕಲವ. ಉಸಿರ ನಾಡಲು ಅನಿಲ ನೀಡುವೆ, ದಣಿವಾರಿಸಲು ತಂಪು ಹವೆ ಪೂರೈಸುವೆ. ಹಸಿವ ನೀಗಲು ಸವಿ ಫಲಗಳ ಕೊಡುವೆ, ಬಿಸಿಲ ಬೇಗೆಯ ನೀಗಲು ನನ್ನೆಳಲಿನಾಸರೆ ನೀ ಬಯಸುವೆ. ಇವೆಲ್ಲವ ನಿರಂತರ ಪಡೆಯುವ ನೀನು, ಸ್ವಾರ್ಥದಿ ಕೊಡಲಿಯ ಹಿಡಿದೆಯೇನು? ದುರಾಸೆಯ ಅಂಚಲಿ ನಿಂದಿಹೆ ನೀನು, ನನ್ನನ್ನು ಕಡಿಯಲು ಬಂದಿಹೆ ಏನು? ಕೊಡಲಿಯ ಬಿಡದಿರೆ ನೀನು, ಏನೂ ಕೊಡೆನು ನಾನು. ಕೊಡಲಿಯ ಬಿಟ್ಟರೆ ನೀನು, ಸಕಲವ ನೀಡುವೆ ನಾನು. ಅರಿಯದೆ ಹೋದೆಯ ಗೆಳೆಯ, ನಾನಳಿದರೆ ನೀನು ಅಳಿಯುವೆ, ನಾನುಳಿದರೆ ನೀನೂ ಉಳಿಯುವೆ. ಈ ಮಹತ್ವವ ನೀ ತಿಳಿಯದೆ ಹೋದೆಯಾ? ಗಿಡ ಮರ ಬೆಳೆಸು, ಪರಿಸರ ಉಳಿಸು, ಖಗಮೃಗ ಜೀವಿಗಳ ಸದಾ ರಕ್ಷಿಸು, ಪ್ರಕೃತಿಯ ಸಿರಿ ಸೊಬಗನ್ನು ಹೆಚ್ಚಿಸು. ನೋಡಿ ಮಕ್ಕಳೇ, ಈ ಕವನದಲ್ಲಿ ನೀವು ಹಿಂದೆ ಕಲಿತಂತಹ ಒಂದು ಕಲಿಕಾಂಶಗಳನ್ನು ನೆನಪು ಮಾಡಿಕೊಂಡ್ರಿ. ಹಾಗೆ ಈ ತರಗತಿಯಲ್ಲಿ ಬರುವಂತಹ ಒಂದು ಕಲಿಕಾಂಶಗಳು, ಈ ಪಾಠದ ಒಂದು ಆಶಯಗಳನ್ನು ಈ ಒಂದು ಪ್ರಸ್ತುತ ತರಗತಿಯಲ್ಲಿ ಈ ಕವನದ ಒಂದು ಮೂಲಕ ಆಶಯದ ರೂಪದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಏನೇನು ತಿಳ್ಕೊಂಡ್ವಿ? ಅನೇಕ ಕಲಿಕಾಂಶಗಳನ್ನು, ಅನೇಕ ಅಂಶಗಳನ್ನು ನಾವು ತಿಳ್ಕೊಂಡಿದ್ದೀವಿ. ನೋಡೋಣವಾ? ಪರಿಸರದ ಅರ್ಥ, ಪರಿಸರದ ಮೇಲೆ ಮಾನವನ ಹಸ್ತಕ್ಷೇಪ ಮತ್ತು ಪರಿಣಾಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸಾಮರ್ಥ್ಯವುಳ್ಳ ಪ್ರಾಣಿ ವರ್ಗಗಳು ಬದುಕುತ್ತವೆ, ಅಸಮರ್ಥ ಗುಂಪು ನಾಶವಾಗುತ್ತವೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಮತ್ತು ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿರುವ ಕ್ರೋಮೋಸೋಮುಗಳು ನಿಯಂತ್ರಿಸುತ್ತವೆ ಅಂತ ನಾವು ಆ ಒಂದು ಚಿತ್ರದ ಮೂಲಕ ತಿಳ್ಕೊಂಡಿದ್ವಿ. ಹಾಗೆ ಪ್ರಾಣಿಗಳಂತೆ ಸಸ್ಯಗಳು ತಮ್ಮ ವಂಶ ಮುಂದುವರಿಯಬೇಕೆಂದು ಯತ್ನಿಸುವ ವರ್ಗಕ್ಕೆ ಸೇರಿವೆ. ಯಾವ್ಯಾವ ರೀತಿ ಅದು ಬೀಜ ಪ್ರಸರಣ ಮಾಡುತ್ತೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ ಮಕ್ಕಳೇ? ಮತ್ತು ವ್ಯಾಕರಣಾಂಶ, ಸಂಧಿಯ ಅರ್ಥ ಮತ್ತು ಅದರ ವಿಧಗಳನ್ನು ತಿಳ್ಕೊಂಡಿದ್ವಿ. ಸಂಧಿಯ ಒಂದು ಪೀಠಿಕೆಯನ್ನು, ಸಂಧಿಯ ಅರ್ಥ ಮತ್ತು ಅದರ ವಿಧಗಳನ್ನು ಮಾತ್ರ ನಾವು ಕಳೆದ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಪುಸ್ತಕವನ್ನು ತೆಗೆದು ಈ ಪಾಠವನ್ನು ಓದೋಣವಾ ಮಕ್ಕಳೇ? ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಮಾಡಿದ್ದಾನೆ, ಮಾಡುತ್ತಿದ್ದಾನೆ. ಜೀವಿತ ಪ್ರಾಣಿಗಳಲ್ಲಿಯೇ ದೊಡ್ಡದು ಎನಿಸಿಕೊಂಡ ದೇಹ ಆಕಾರ ದೊಡ್ಡದಿದ್ದರೂ ಅತಿ ಸಣ್ಣದಾಗಿರುವ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಲಗಳನ್ನು ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಇಂದು ಅದರ ಜಾತಿಯೇ ನಿರ್ನಾಮವಾಗುವಷ್ಟು ಕಡಿಮೆ ತಿಮಿಂಗಲಗಳು ಉಳಿದಿವೆ. ಪಾಠವನ್ನು ನೀವು ಓದಿದ್ರಲ್ವ ಮಕ್ಕಳ? ಮುಂದೆ ನೋಡೋಣವಾ ಅದರ ಅರ್ಥ ಎಲ್ಲ ಏನು ಅಂತ ತಿಳ್ಕೊಳ್ಳೋಣವಾ? ಪ್ರಾಣಿಗಳಲ್ಲೇ ಅತಿ ದೊಡ್ಡ ಪ್ರಾಣಿ ತಿಮಿಂಗಲ. ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಲಗಳನ್ನು
ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಅದರ ಜಾತಿಯೇ ನಿರ್ನಾಮವಾಗುವಷ್ಟು ಕಡಿಮೆ ತಿಮಿಂಗಲಗಳು ಉಳಿದಿವೆ. ಅಂದರೆ ಪ್ರಾಣಿಗಳೆಲ್ಲ ಹೆಚ್ಚು ದೊಡ್ಡದಾದಂತಹ ಪ್ರಾಣಿ ತಿಮಿಂಗಲ. ಮನುಷ್ಯ ಏನು ಮಾಡ್ತಿದ್ದಾನೆ, ಅದರ ಕೊಬ್ಬಿಗಾಗಿ ಅದನ್ನು ನಿರ್ನಾಮ ಮಾಡಿ ನಾಶ ಮಾಡ್ತಾ ಇದ್ದಾನೆ, ಅದರ ಸಂತತಿಯನ್ನು ಕಡಿಮೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಳಿಗಾಗಿಯೇ ಆಲಯ ಮಾಡಿ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡಲಾಗುತ್ತಿದೆ. ಅಂದರೆ ಮೊಸಳೆಗಳ ಚರ್ಮಕ್ಕಾಗಿ ಪಾಶ್ಚಾತ್ಯ ದೇಶದಲ್ಲಿ ಹೆಚ್ಚು ಬೇಡಿಕೆ ಇದೆ ಮಹಿಳೆಯರಿಗೆ. ಪಾಶ್ಚಾತ್ಯ ಅಂದರೆ ಅಥವಾ ಪಶ್ಚಿಮ ದೇಶ ಅಥವಾ ವಿದೇಶ ಅಂತ ಹೇಳ್ಬೋದು. ಅಲ್ಲಿ ಮೊಸಳೆಗಳ ಇದಕ್ಕಾಗಿ ಚರ್ಮಕ್ಕೆ ಅದನ್ನು ಬೇಟೆಯಾಡ್ತಾ ಇದ್ದಾರೆ. ಆದ್ದರಿಂದ ಅದಕ್ಕೋಸ್ಕರ ಅದರ ರಕ್ಷಣೆಗಾಗಿ ನಮ್ಮ ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಅದಕ್ಕೆ ಒಂದು ಆಲಯ ಅಂದರೆ ಒಂದು ಮನೆಯನ್ನು ನಿರ್ಮಿಸಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ನೋಡಿ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ನಿಮಗೆ ಕಾಣ್ತಾ ಇದೆಯಲ್ವ ಮಕ್ಕಳೇ. ಈಗ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು ಅಪಾರ ಧನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡಿದ್ದರಿಂದ ಅವುಗಳ ಸಂತತಿ ಕಡಿಮೆಯಾಗಿದೆ. ಮೈದೊಗಲು ಅಂದ್ರೇನು? ಅವುಗಳ ಚರ್ಮ. ಈ ಹುಲಿ, ಸಿಂಹ, ಚಿರತೆಗಳ ಚರ್ಮಕ್ಕೋಸ್ಕರ ಅತಿ ಬೇಡಿಕೆ ಇರೋದ್ರಿಂದ ಅವುಗಳನ್ನು ಸಾಯಿಸಿ ಅದರ ಸಂತತಿಯನ್ನು ಕಡಿಮೆ ಮಾಡ್ತಾ ಇದ್ದಾನೆ ಮನುಷ್ಯ. ಆ ಹಾವುಗಳನ್ನು ಆಜನ್ಮ ವೈರಿಗಳಂತೆ ಭಾವಿಸಿ ಕೊಂದು ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ಹಾವುಗಳನ್ನು ಆಜನ್ಮ ವೈರಿಗಳಂತೆ ಮನುಷ್ಯ ಕಾಣ್ತಿದ್ದಾನೆ. ಆಜನ್ಮ ವೈರಿ ಅಂದರೆ ಎಲ್ಲ ಜನ್ಮದಲ್ಲೂ ವೈರಿ ಅನ್ನೋಂಥ ಭಾವಿಸ್ಕೊಂಡು ಅವನೇನು ಮಾಡ್ತಿದ್ದಾನೆ, ಹಾವುಗಳನ್ನು ಸಾಯಿಸ್ತಾ ಇದ್ದಾನೆ. ಇದಕ್ಕಾಗಿ ವಿಷಕಾರಿ ಹಾವುಗಳನ್ನು ಏನು ಮಾಡ್ತಾ ಇದ್ದಾರೆ, ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸ್ ಅಂದರೆ ಈಗಿನ ಚೆನ್ನೈನಲ್ಲಿ ಸಾಕುವ ಕೇಂದ್ರಗಳನ್ನು ನಿರ್ಮಿಸಿ ಅದಕ್ಕೆ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ. ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂದು ಜೀವಿಸುತ್ತಿದ್ದವು. ಅವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕನ ವಾಹನಗಳು ಅತಿಯಾಗಿ ಬೆಳೆದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾನವನ ಆಹಾರವನ್ನೇ ಭಕ್ಷಿಸಿ ಅವನು ಔಹಾರುವಂತೆ ಮಾಡಿವೆ. ಅಂತಂದರೆ ಏನರ್ಥ ಇಲ್ಲಿ? ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನ ತಿಂದು ಜೀವನ ನಡೆಸ್ತಾ ಇದ್ವು. ಆ ಹಾವುಗಳನ್ನ ನಾಶ ಮಾಡಿದ್ರಿಂದ ಇಲಿಗಳ ಸಂತತಿ ಬೆಳೀತು. ವಿನಾಯಕನ ವಾಹನಗಳು ಅಂದರೆ ಯಾವುದು? ಇಲಿಗಳು. ಆ ಇಲಿಗಳ ಸಂತತಿ ನಾಶ ಆಗಿ ಏನಾಯಿತು, ಆಮೇಲೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಂದರೆ ಈಗಿನ ಕಲಬುರಗಿ ಜಿಲ್ಲೆ ಅಲ್ಲಿ ಆಹಾರವನ್ನೇ ಭಕ್ಷಿಸಿ ಅಂದರೆ ತಿನ್ನುವುದು ಅವನು ಔಹಾರುವಂತೆ ಮಾಡಿದೆ. ಕಪ್ಪೆಗಳ ಕಾಲುಗಳಿಗೆ ಪಾಶ್ಚಾತ್ಯ ದೇಶದಲ್ಲಿ ಬೇಡಿಕೆ ಇರುವುದರಿಂದ ಅವುಗಳನ್ನು ಸಿಕ್ಕಲ್ಲಿ ಹಿಡಿದು ಕೊಂದು ಕಿಸೆ ತುಂಬಿಸಿಕೊಳ್ಳುತ್ತಿದ್ದಾನೆ. ಅಂದರೆ ಕಪ್ಪೆಗಳ ಕಾಲುಗೆ ಬೇರೆ ದೇಶದಲ್ಲಿ ಬೇಡಿಕೆ ಇರೋದ್ರಿಂದ ಅವುಗಳನ್ನು ಕೊಂದು ಕಿಸೆ ತುಂಬಿಸಿಕೊಳ್ಳುತ್ತಿದ್ದಾನೆ. ಅಂದರೆ ಹಣವನ್ನು, ಕಿಸೆ ಅಂದರೆ ಜೇಬು, ಆ ಜೇಬನ್ನು ತುಂಬಿಸ್ಕೊಳ್ತಾ ಇದೆ ಅಂದರೆ ಹಣವನ್ನು ಗಳಿಸ್ತಾ ಇದ್ದಾನೆ. ಈಗ ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದರೆ ಅದರಿಂದ ಆಗುವಂಥ ಪರಿಣಾಮಗಳು ಏನು ಅಂತ ನೋಡೋಣವಾ? ನೋಡಿ, ಇಲ್ಲಿ ಎಷ್ಟು ಸುಂದರವಾಗಿದೆ ಕಾಡು, ಹಸಿರಾಗಿದೆ. ಹಸಿರಿನಿಂದ ಕೂಡಿರುವಂತಹ ಸುಂದರವಾದ ಕಾಡನ್ನು ನಾವು ಕಡಿದಾಗ ನೋಡಿ ಎಲ್ಲಿ ಬಂತು, ಬಯಲಾಗಿದೆ. ಕಾಡು ಬರಿದಾಗಿರೋದ್ರಿಂದ ಏನೇನು ಪರಿಣಾಮಗಳಾಗುತ್ತೆ ನೋಡ್ತಾ ಹೋಗೋಣ. ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣ ಹುಡುಕಿಕೊಳ್ಳಬೇಕಾಗುತ್ತದೆ. ಬೇರೆ ತಾಣ ಅಂದರೆ ಜಾಗ, ಸ್ಥಳ. ಅಂದರೆ ಹಕ್ಕಿಗಳು ವಲಸೆ ಹೋಗುತ್ತವೆ. ಮೇವು ಇರದಿದ್ದರಿಂದ ಚಿಗರೆಗಳು ಮಾಯವಾಗುತ್ತೆ. ಮೇವು ಸಿಗ್ತಾ ಇಲ್ಲ. ಚಿಗರೆಗಳು ಅಂದರೆ ಜಿಂಕೆ. ಆ ಜಿಂಕೆಗಳು ಸಹ ಮಾಯವಾಗುತ್ತವೆ, ಅಂದರೆ ನಶಿಸಿ ಹೋಗುತ್ತವೆ. ಹಾಗೆ ನೋಡಿ, ಚಿಗರೆಗಳನ್ನು ಬೇಟೆಯಾಡಿ ಜೀವಿಸಿದ್ದ ಹುಲಿ, ಚಿರತೆ, ಸಿಂಹಗಳು ಹೊರಡಬೇಕಾಗುತ್ತೆ. ಚಿಗರೆಗಳನ್ನು ತಿಂತಾ ಇದ್ದಂತಹ ಈ ಕಾಡು ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಸಹ ಅಲ್ಲಿಂದ ಹೊರಡಬೇಕಾಗುತ್ತದೆ. ಅವಕ್ಕೂ ಸಹ ಆಹಾರ ಇಲ್ಲದೆ ಊರಿಗೆ ಹೊರಡಬೇಕಾಗುತ್ತೆ. ಅವಿತುಕೊಳ್ಳಲು ಮರೆ ಇಲ್ಲದ್ದರಿಂದ ತೋಳ, ಕರಡಿ ಓಡಿ ಹೋಗುತ್ತವೆ. ಅಂದರೆ ಅವಿತುಕೊಳ್ಳಲು ಅಂದರೆ ಬಚ್ಚಿಟ್ಕೊಳ್ಳಲು ಅವು ಸಹ ಹೊರಟು ಹೋಗುತ್ತವೆ. ಹಣ್ಣು ಹಂಪಲುಗಳು ಸಿಗದಿದ್ದರಿಂದ ಇಣಚಿ, ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಅಂದರೆ ಹಣ್ಣು ಹಂಪಲುಗಳು ಸಿಗ್ತಾ ಇಲ್ಲ ಈ ಪ್ರಾಣಿಗಳಿಗೆ. ಇಣಚಿ ಅಂದರೆ ಅಳಿಲು, ಮತ್ತು ಕಣ್ಣು ಕಪ್ಪಡಿಗಳು ಅಂದರೆ ಬಾವಲಿ, ಹಕ್ಕಿ. ಇವಕ್ಕೂ ಸಹ ಏನು ಮಾಡ್ತವೆ, ಆಹಾರ ಸಿಗದಿಲ್ಲ ಅಂದ್ರಾಗ ಅವು ಸಹ ಪ್ರಯಾಣ ಬೆಳೆಸುತ್ತವೆ, ಅಂದರೆ ಬೇರೆ ಕಡೆ ಸ್ಥಳಾಂತರ ಹೋಗುತ್ತವೆ. ಸರೋವರ ಇದೆ, ಹೊಂಡಗಳಿವೆ, ಕೆರೆಗಳಿವೆ. ಇದನ್ನೆಲ್ಲ ಅವನು
ನಿರ್ನಾಮ ಮಾಡಿ ಅಥವಾ ನಾಶ ಮಾಡಿ ಏನೇನೋ ವ್ಯವಸ್ಥೆಯನ್ನು ಬಳಸ್ಕೊಳ್ಳೋಕೆ ಉಪಯೋಗಿಸ್ಕೊತಾ ಇದ್ದಾನೆ ನೋಡೋಣ. ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ, ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಬೇರೆಯೇ ಕೆಲಸಕ್ಕೆ ಬಳಸುವುದು ವಾಡಿಕೆ. ಬಹಳ ಕಾಲದಿಂದ ಇದ್ದಂತಹ ಕೆರೆ, ಹೊಂಡ, ಸರೋವರಗಳನ್ನು ನಾಶ ಮಾಡಿ ಅವನೇನು ಮಾಡ್ತಾ ಇದ್ದಾನೆ, ಈ ರೀತಿ ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳು ಮತ್ತು ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾನೆ. ನೋಡಿ ಇಲ್ಲಿದೆ ನೋಡಿ, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಹಾಗೆ ಬಸ್ ನಿಲ್ದಾಣ, ಹಾಗೆ ಹೆದ್ದಾರಿ, ಇವನ್ನೆಲ್ಲ ನಿರ್ಮಾಣ ಮಾಡೋದಕ್ಕೆ ಅವುಗಳನ್ನೆಲ್ಲ ಬಳಸ್ಕೊಳ್ತಾ ಇದ್ದಾನೆ. ಕಾರ್ಖಾನೆ, ಊರುಗಳನ್ನು ಬೆಳೆಸುವುದಕ್ಕೆ ಕಾಡು, ಗಿಡ, ಗಂಟಿಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಎಂಬುದು ಜನಸಾಮಾನ್ಯರಿಗೆ ಅರಿವಾಗುವುದೇ ಇಲ್ಲ. ಇವನ್ನೆಲ್ಲ ಕಾಡು, ಗಿಡ, ಗಂಟಿಗಳನ್ನು ಕಾರ್ಖಾನೆ ಮತ್ತು ಇತರೆ ಕೆಲಸಗಳಿಗೆ ಬಳಸ್ಕೊಳ್ಳೋದ್ರಿಂದ ಅವನಿಗೆ ಗೊತ್ತಾಗ್ತಾ ಇಲ್ಲ, ಮನುಷ್ಯನಿಗೆ ತಿಳಿವಾಗ್ತಿಲ್ಲ ಏನಂತ ಅವನು ಮಾಡ್ತಿರ್ತಕ್ಕಂಥದ್ದು ಅವನಿಗೆ ತೊಂದರೆ ಮಾಡುತ್ತೆ ಅನ್ನೋದು ಅವನಿಗೆ ಅರಿವಾಗ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಇದಕ್ಕೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ನಮ್ಮ ಲೇಖಕರು ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡೋಣ. ಆದ್ದರಿಂದ ಅಧಿಕಾರದಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ, ಅದಕ್ಕಿಂತ ಹೆಚ್ಚಾಗಿ ಮುಂದಿನ ಪೀಳಿಗೆಗೆ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ಏನು ಮಾಡಬೇಕು, ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ, ಪರಿಸರ, ನಿಸರ್ಗ ಅಂದ್ರೇನು ಪರಿಸರ, ಆ ಪರಿಸರದ ಆಗುಹೋಗುಗಳನ್ನು ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಅಂದರೆ ಮನುಷ್ಯನಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ ವಿಧಾಯಕ ಕಾರ್ಯಕ್ರಮಗಳನ್ನು, ವಿಧಾಯಕ ಅಂದರೆ ರಚನಾತ್ಮಕ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಆ ಕಾರ್ಯಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆಯೂ ಆಗುವುದು ನಿಂತಿತು. ನಾವು ಹೇಗೆ ಹಿಂದೆ ಮಾಡಿದ್ದೀವಿ ಆ ತಪ್ಪುಗಳನ್ನೆಲ್ಲ ಮುಂದೆ ನಾವು ಸರಿಪಡಿಸ್ಕೋಬೋದು. ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ಅಧಿಕಾರಿಗಳು ಮತ್ತು ವಿಜ್ಞಾನಿ ವರ್ಗಗಳು ಇದಕ್ಕೆ ಹೆಚ್ಚು ಒಂದು ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ಹೌದಲ್ವ ಮಕ್ಕಳೇ? ಇಷ್ಟು ನಮ್ಮ ಈ ಪಠ್ಯದ ಒಂದು ಕಲಿಕಾಂಶ. ಹಾಗಾದರೆ ಇದರ ಒಟ್ಟಾರೆ ಒಂದು ಆಶಯವನ್ನು ನೋಡೋಣವಾ? ಏನು ನಮ್ಮ ಪಠ್ಯದ ಆಶಯ, ಪಾಠದ ಆಶಯ ಏನು? ಹಾಗಾದರೆ ಅದ್ಭುತ ಸೃಷ್ಟಿಯಾದ ಈ ಪ್ರಕೃತಿಯಲ್ಲಿ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳು ಒಂದು ಮಿತಿಯಲ್ಲಿದ್ದರೆ ಮಾತ್ರ ಪರಿಸರ ಸಮತೋಲನವಾಗಿರುವುದು. ಹಾಗಾದರೆ ಈ ಪಾಠದ ಆಶಯ ಏನು ನೋಡೋಣ. ಅದ್ಭುತ ಸೃಷ್ಟಿಯಾದ ಈ ಪ್ರಕೃತಿಯಲ್ಲಿ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳು ಒಂದು ಮಿತಿಯಲ್ಲಿದ್ದರೆ ಮಾತ್ರ ಪರಿಸರ ಸಮತೋಲನವಾಗಿರುವುದು. ಹೌದಲ್ವಾ? ಅವೆಲ್ಲವೂ ಒಂದು ಮಿತಿಯಲ್ಲಿದ್ದರೆ ಮಾತ್ರ ಸಮತೋಲನವಾಗಿರುತ್ತೆ. ಇಲ್ಲದಿದ್ದರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗಿ ಜೀವರಾಶಿಗಳಿಗೆಲ್ಲ ಅಪಾಯ ಕಟ್ಟಿಟ್ಟದ್ದು. ಹೌದಲ್ವಾ? ಎಲ್ಲ ಪ್ರಾಣಿಗಳು ಸಮತೋಲನವಾಗಿದ್ದಾಗ ಮಾತ್ರ ನಮ್ಮ ಪರಿಸರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪ್ರಕೃತಿಯಲ್ಲಿ ಏರುಪೇರುಗಳಾಗಿ ನಮ್ಮ ಜೀವರಾಶಿಗಳಿಗೆ ಅಪಾಯ ಕಟ್ಟಿಟ್ಟದ್ದು. ಸಾಮರ್ಥ್ಯದಿಂದ ಬದುಕುಳಿದ ಜೀವಿಗಳನ್ನು ಮಾನವ ದುರಾಸೆ ಹಾಗೂ ಸ್ವಾರ್ಥದಿಂದ ನಾಶ ಮಾಡ್ತಿದ್ದಾನೆ. ಹೌದಲ್ವಾ? ಕೈಗಾರಿಕೀಕರಣ, ನಗರೀಕರಣ, ಆಧುನೀಕರಣಗಳ ಭರಾಟೆಯಲ್ಲಿ ಸುಂದರ ಸಸ್ಯ, ಪ್ರಾಣಿ, ಪಕ್ಷಿ ಸಂಕುಲ ನಶಿಸಿ ಹೋಗುತ್ತಿದೆ. ಹೌದಲ್ವಾ? ನಾವು ಈ ರೀತಿ ಮಾಡ್ತಾ ಇರೋದ್ರಿಂದ ಎಲ್ಲ ಪ್ರಾಣಿ ಪಕ್ಷಿ ಸಂಕುಲಗಳು ನಶಿಸಿ ಹೋಗ್ತಾ ಇದೆ. ನಾವು ಬದುಕಿ ಇತರರನ್ನು ಬದುಕಲು ಬಿಡಬೇಕು. ಯಾರು ನಾವು ಬದುಕಿ ಅಂದರೆ ಮಾನವ, ಮನುಷ್ಯರಾದ ನಾವು ಬದುಕಿ ಇತರ ಜೀವಿಗಳನ್ನು ಬದುಕಲು ಬಿಡಬೇಕು. ನಾಳಿನ ಸುಂದರ ಬದುಕನ್ನು ಮುಂದಿನ ಪೀಳಿಗೆ ಕಾಣಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ. ಹೌದಲ್ವಾ ಮಕ್ಕಳೇ? ನಾವು ಬದುಕಿ ಇತರರನ್ನು ಬದುಕಿಸೋಣ. ಈ ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣವಾ? ಈಗ ಪದಗಳ ಅರ್ಥ ನೋಡೋಣ. ಪ್ರಸಂಗ, ಸನ್ನಿವೇಶ, ಮೈದೊಗಲು, ಚರ್ಮ, ಸಂತತಿ, ಪೀಳಿಗೆ, ವೈರಿ ಅಂದರೆ ಶತ್ರು, ಭಕ್ಷಿಸು ಅಂದರೆ ತಿನ್ನುವುದು, ಇಣಚಿ ಅಂದರೆ ಅಳಿಲು, ಹಾನಿ ನಷ್ಟ, ಅವಿತುಕೊಳ್ಳು ಬಚ್ಚಿಟ್ಟು ಕೊಳ್ಳುವುದು. ಪದಗಳ ಅರ್ಥ ಇನ್ನೂ ಇದೆ. ಹೊಂಡ ನೀರಿನ ಹಳ್ಳ, ಚಿಗರೆ ಅಂದರೆ ಜಿಂಕೆ, ಕಿಸೆ ಅಂದರೆ ಜೇಬು, ಕಣ್ಣು ಕಪ್ಪಡಿ ಬಾವಲಿ, ಕಂಟಕಪ್ರಾಯ ತೊಂದರೆ, ಪಾಶ್ಚಾತ್ಯ ಪಶ್ಚಿಮ ದೇಶ ಅಥವಾ ವಿದೇಶ, ತಾಣ ಅಂದರೆ ಸ್ಥಳ ಜಾಗ, ವಿಧಾಯಕ ಅಂದರೆ ರಚನಾತ್ಮಕ,
ಪದಗಳ ಅರ್ಥವನ್ನು ತಿಳ್ಕೊಂಡಿವಲ್ವಾ ಮಕ್ಕಳೇ? ಈಗ ಮುಂದಕ್ಕೆ ಹೋಗೋಣವಾ? ಈಗ ಕನ್ನಡ ಸಂಧಿಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಸಂಧಿಗಳು ಅಂದ್ರೇನು? ಎರಡು ಪದಗಳು ಎಡೆಬಿಡದೆ ಸೇರುವುದನ್ನು ಸಂಧಿ ಅಂತ ಹೇಳ್ತೀವಿ, ಹೌದಲ್ವಾ? ಸಂಧಿನಲ್ಲಿ ಪ್ರಧಾನವಾಗಿ ಎರಡು ವಿಧ ಇದೆ, ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಈ ಕನ್ನಡ ಸಂಧಿಗಳನ್ನು ಇವತ್ತು ತಿಳ್ಕೊಳ್ಳೋಣ. ಎರಡು ಕನ್ನಡ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಎನ್ನುವರು. ನೋಡೋಣವಾ? ಉದಾಹರಣೆ, ಊರು ಪ್ಲಸ್ ಅನ್ನು, ಊರನ್ನು. ಇದು ಕನ್ನಡ ಪದಗಳು ಸೇರಿವೆ, ಆದ್ದರಿಂದ ಸಂಧಿ, ಕನ್ನಡ ಸಂಧಿ. ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ಹೊಸ ಪ್ಲಸ್ ಕನ್ನಡ, ಹೊಸ ಕನ್ನಡ. ಈಗ ಇಲ್ಲಿ ನೋಡೋಣ, ಇಲ್ಲಿ ಸಂಧಿಯನ್ನು ಬಿಡಿಸಿ ಬರೆದಾಗ ಎರಡು ಪದಗಳು ಬಂದಿದೆ ಅಲ್ವಾ? ಊರು ಅನ್ನೋದು ಪೂರ್ವ ಪದ, ಅನ್ನು ಅನ್ನೋದು ಉತ್ತರ ಪದ. ಎರಡೂ ಸೇರಿ ಬಂದಂತಹ ಪದ ಸಂಧಿ ಪದ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಹಾಗೆ ನೀವು ಹೇಳಿ, ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ ಯಾವ್ಯಾವ ಪದಗಳು ಹೇಳ್ಬೋದಲ್ವಾ? ಕೆರೆ ಅನ್ನೋದು ಪೂರ್ವ ಪದ, ಅಲ್ಲಿ ಉತ್ತರ ಪದ, ಕೆರೆಯಲ್ಲಿ ಸಂಧಿ ಪದ. ಹಾಗೆ ಮುಂದಕ್ಕೆ ಹೋಗೋಣ. ಕನ್ನಡ ಸಂಧಿಗಳಲ್ಲಿ 3 ವಿಧಗಳಿವೆ. ಯಾವ್ಯಾವ ನೋಡೋಣವಾ? ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಒಂದೊಂದಾಗಿ ನಾವು ತಿಳ್ಕೊಂಡು ಹೋಗೋಣ ಮಕ್ಕಳೇ. ಲೋಪಸಂಧಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾಗುವುದು. ಇದನ್ನು ಲೋಪಸಂಧಿ ಎನ್ನುತ್ತೇವೆ. ಲೋಪವಾಗುವುದು ಅಂದರೆ ಬಿಟ್ಟು ಹೋಗುವುದು, ಆದ್ದರಿಂದ ಇದನ್ನು ಲೋಪಸಂಧಿ ಅಂತ ಹೇಳ್ತೀವಿ. ಉದಾಹರಣೆ ನೋಡೋಣ. ಸ್ವರದ ಮುಂದೆ ಸ್ವರ, ಇವೆಲ್ಲ ಸ್ವರಗಳು. ಆ ಸ್ವರಗಳು ಹೇಗೆ ಲೋಪ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಈಗ ಹಾಲು ಪ್ಲಸ್ ಅನ್ನು, ಹಾಲನ್ನು. ನೋಡಿ, ಇಲ್ಲಿ ಹಾಲು, ಲು ಅಂದಾಗ ಇಲ್ಲಿ ಸ್ವರ ಊ ಇದೆ, ಪ್ಲಸ್ ಇಲ್ಲಿ ಆ ಬಂದಿದೆ. ಎರಡೂ ಸೇರಿದಾಗ ಹಾಲನ್ನು, ಅಲ್ಲಿ ಲು ಅನ್ನುವಂತಹ ಸ್ವರ ಲೋಪವಾಗಿದೆ, ಬಿಟ್ಟು ಹೋಗಿದೆ, ಆದ್ದರಿಂದ ಇದು ಲೋಪಸಂಧಿ. ನಿಮ್ಮ ಪ್ಲಸ್ ಊರು, ನಿಮ್ಮೂರು. ನಿಮ್ಮ, ಆ ಅನ್ನುವಂತಹ ಸ್ವರ ಇದೆ ಇಲ್ಲಿ ಊ ದೀರ್ಘ ಸ್ವರ ಇದೆ, ಹಾಗಾದರೆ ಸೇರಿದಾಗ ನಿಮ್ಮೂರು ಆಯಿತು, ಊ ಬಂತು, ಇಲ್ಲಿ ಆ ಬಿಟ್ಟು ಹೋಗಿದೆ, ಆದ್ದರಿಂದ ಇದು ಲೋಪಸಂಧಿ. ಆಗಮ ಸಂಧಿ ನೋಡೋಣ ಮುಂದಕ್ಕೆ. ಸ್ವರದ ಮುಂದೆ ಸ್ವರವು ಬಂದಾಗ ಆ ಎರಡು ಸ್ವರಗಳ ನಡುವೆ ಯಕಾರ ಹಾಗೂ ವಕಾರಗಳು ಹೊಸದಾಗಿ ಬಂದು ಸೇರುವುದಕ್ಕೆ ಆಗಮ ಸಂಧಿ ಎನ್ನುವರು. ಆಗಮ ಅಂದರೆ ಹೊಸದಾಗಿ ಬಂದು ಸೇರುವುದು. ಇದಕ್ಕೆ ಉದಾಹರಣೆ ನೋಡೋಣವಾ? ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಈಗ ಇದರಲ್ಲಿ ನೋಡೋಣ. ಮನೆ, ನೇ ಅಂದಾಗ ಇಲ್ಲಿ ಎ ಸ್ವರ ಇದೆ, ಆ ಪ್ಲಸ್ ಆ ಏನಾಯಿತು? ಮನೆಯಲ್ಲಿ. ಇಲ್ಲಿ ಎ ಆ ಎರಡರ ನಡುವೆ ಯಾ ಹೊಸದಾಗಿ ಬಂದಿದೆ, ಮನೆಯಲ್ಲಿ. ಆದ್ದರಿಂದ ಇದು ಯಾವ ಸಂಧಿ? ಯಕಾರಾಗಮ ಸಂಧಿ ಆಯಿತು. ನಿಜ ಪ್ಲಸ್ ಆಗಿ, ನಿಜವಾಗಿ. ಇಲ್ಲಿ ನೋಡೋಣ, ನಿಜ ಆ ಪ್ಲಸ್ ಆ ಇಸ್ ಈಕ್ವಲ್ ಟು, ನೋಡಿ ನಿಜವಾ ಬಂದಿದೆ, ವಾ ಅಕ್ಷರ ಬಂದಿದೆ ಹೊಸದಾಗಿ. ಇದು ಯಾವ ಸಂಧಿ ಆಯಿತು? ವಕಾರಾಗಮ ಸಂಧಿ ಆಯಿತು. ಆದೇಶ ಸಂಧಿಯನ್ನು ನೋಡೋಣ. ಪೂರ್ವ ಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಅದೇ ವರ್ಗದ, ಅದೇ ಗುಂಪಿನ ಗ, ಜ, ಡ, ದ, ಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎನ್ನುವರು. ಅಂದರೆ ಒಂದು ಅಕ್ಷರ ಹೋಗಿ ಮತ್ತೊಂದು ಅಕ್ಷರ ಬರೋದಕ್ಕೆ ಆದೇಶ ಅಂತ ಹೇಳ್ತೀವಿ. ಉದಾಹರಣೆ ನೋಡೋಣವಾ? ಎಳೆ ಪ್ಲಸ್ ಕರು, ಎಳೆಗರು. ಇಲ್ಲಿ ಎಳೆ, ಳೆ ಅಂದಾಗ ಎ ಸ್ವರ ಇದೆ, ಕ ಇಲ್ಲಿ ಕ ವ್ಯಂಜನ ಇದೆ, ಎ ಮತ್ತು ಕ ಸೇರಿದಾಗ ಗ, ಅದೇ ವರ್ಗದ ಗ ಆದೇಶವಾಗಿ ಬಂದಿದೆ. ತಲೆ ಪ್ಲಸ್ ತೂಗು, ತಲೆದೂಗು. ನೋಡಿ, ಇಲ್ಲಿ ಎ ಸ್ವರ ಇದೆ, ಇಲ್ಲಿ ತ ವ್ಯಂಜನ ಇದೆ, ಇಲ್ಲೇನಾಯಿತು? ಗ ಆದೇಶವಾಗಿ ಬಂದಿದೆ. ಈಗ ಸಂಸ್ಕೃತ ಸಂಧಿಗಳನ್ನು ತಿಳ್ಕೊಳ್ಳೋಣ. ಎರಡು ಸಂಸ್ಕೃತ ಪದಗಳು ಸೇರಿ ಸಂಧಿಯಾಗುವುದಕ್ಕೆ ಸಂಸ್ಕೃತ ಸಂಧಿಗಳು ಎನ್ನುವರು. ಸಂಸ್ಕೃತ ಪದಗಳು ಉದಾಹರಣೆ: ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಗಣ ಪ್ಲಸ್ ಈಶ, ಗಣೇಶ. ನವ ಪ್ಲಸ್ ಉದಯ, ನವೋದಯ. ಹೀಗೆ ಅನೇಕ ಸಂಸ್ಕೃತ ಸಂಧಿಗಳನ್ನು, ಸುಮಾರು 100 ಸಂಸ್ಕೃತ ಸಂಧಿಗಳ ಪದಗಳನ್ನು ನೀವು ಪಟ್ಟಿ ಮಾಡ್ಬೋದು. ಈಗ ಸಂಸ್ಕೃತ ಸಂಧಿಗಳಲ್ಲಿ
ಎಷ್ಟು ವಿಧ ಇದೆ ನೋಡೋಣ. 2 ವಿಧ ಇದೆ, ಪ್ರಧಾನವಾಗಿ 2 ವಿಧ ಇದೆ. ಸಂಸ್ಕೃತ ಸ್ವರ ಸಂಧಿಗಳು, ಸಂಸ್ಕೃತ ವ್ಯಂಜನ ಸಂಧಿಗಳು. ಈಗ ಸಂಸ್ಕೃತ ಸ್ವರ ಸಂಧಿಗಳು ಯಾವ್ಯಾವುದು ನೋಡೋಣ. 4 ರೀತಿಯಾದಂತಹ ಸಂಸ್ಕೃತ ಸ್ವರ ಸಂಧಿಗಳಿವೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಯಾವ್ಯಾವುದು? ಅನುನಾಸಿಕ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ. ನೋಡ್ತಾ ಹೋಗೋಣವಾ ಮಕ್ಕಳೇ, ಒಂದೊಂದನ್ನೇ ಕಲ್ತ್ಕೊಂಡು ಹೋಗೋಣವಾ. ಸವರ್ಣ ದೀರ್ಘ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಒಂದೇ ರೀತಿಯ ಸ್ವರಾಕ್ಷರಗಳು ಸೇರಿ ದೀರ್ಘ ಸ್ವರವು ಆದೇಶವಾದರೆ ಅಂತಹ ಸಂಧಿಯನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಸವರ್ಣ ಅಂದರೆ ಒಂದೇ ರೀತಿಯ ಸ್ವರಗಳು. ಉದಾಹರಣೆ ದೇಶ ಪ್ಲಸ್ ಅಭಿಮಾನ, ದೇಶಾಭಿಮಾನ. ಇಲ್ಲಿ ನೋಡೋಣ ಯಾವ್ಯಾವ್ದು ಸೇರಿದೆ ಅಂತ. ದೇಶ ಆ ಸ್ವರ ಇದೆ, ಇಲ್ಲಿ ಆ ಇದೆ, ಎರಡೂ ಸೇರಿದಾಗ ದೇಶ ಆ ದೀರ್ಘ ಬಂದಿದೆ, ಆ ಬಂದಿದೆ, ಆದ್ದರಿಂದ ಇದು ಸವರ್ಣ ದೀರ್ಘ ಆಯಿತು. ಗಿರಿ ಪ್ಲಸ್ ಈಶಾ, ಗಿರೀಶ. ಇಲ್ಲಿ ನೋಡೋಣ ಗಿರಿ ಈ ಇದೆ ಸ್ವರ, ಹಾಗೆ ಇಲ್ಲಿ ಈ ಇದೆ, ಎರಡೂ ಸೇರಿದಾಗ ಗಿರಿ ಆಯಿತು. ಆದ್ದರಿಂದ ಇವು ಸವರ್ಣ ದೀರ್ಘ ಸಂಧಿಗಳಿಗೆ ಉದಾಹರಣೆ. ಈಗ ಮುಂದೆ ಗುಣಸಂಧಿ. ಆಕಾರಗಳಿಗೆ ಈ ಕಾರಗಳು ಪರವಾದರೆ ಏಕಾರವು, ಉಕಾರಗಳು ಪರವಾದರೆ ಓಕಾರವು, ಋಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬರುತ್ತೆ. ಇದನ್ನು ಗುಣಸಂಧಿ ಅಂತ ಕರೀತಾರೆ. ಉದಾಹರಣೆ ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಇಲ್ಲಿ ದೇವ ಅಂದಾಗ ಆ ಅಕ್ಷರ ಇದೆ ಅಥವಾ ಆ ಸ್ವರ ಇದೆ, ಇಲ್ಲಿ ಈ ಸ್ವರ ಇದೆ, ಎರಡೂ ಸೇರಿದಾಗ ದೇವೇ ಏ ಬಂದಿದೆ ಅಲ್ಲಿ ನೋಡಿ ಮಕ್ಕಳೇ, ಆದ್ದರಿಂದ ಇದು ಗುಣಸಂಧಿ. ದೇವೇಂದ್ರ. ಹಿತ ಪ್ಲಸ್ ಉಪದೇಶ, ಹಿತೋಪದೇಶ. ಇಲ್ಲಿ ನೋಡಿ ಏನಿದೆ, ಆ ಇದೆ, ಆ ಸ್ವರ ಇದೆ, ತ ಆ ಇದೆ, ಇಲ್ಲಿ ಊ ಇದೆ, ಎರಡೂ ಸೇರಿದಾಗ ಹಿತೋಪದೇಶ, ಓ ಸ್ವರ ಇಲ್ಲಿ ಬಂದಿದೆ. ಇಲ್ಲಿ ಎರಡನೇ ಉದಾಹರಣೆಯಾಗಿ ಇಲ್ಲಿ ಬಂದಿದೆ. ಮುಂದೆ ರಾಜ ಪ್ಲಸ್ ಋಷಿ, ರಾಜರ್ಷಿ. ನೋಡ್ತಾ ಹೋಗಿ ಮಕ್ಕಳೇ, ಇಲ್ಲಿ ಏನಾಗಿದೆ ಅಂತ. ರಾಜ ಆ ಸ್ವರ ಇದೆ, ಜ ಆ ಪ್ಲಸ್ ಋ ಸ್ವರ ಇದೆ, ಎರಡೂ ಸೇರಿದಾಗ ರಾಜರ್ಷಿ ಅರ್ಕಾರ ಬಂದಿದೆ ನೋಡಿ ಮಕ್ಕಳೇ, ಗಮನಿಸಿ, ರಾಜರ್ಷಿ ಅರ್ಕಾರ ಬಂದಿದೆ. ಈ ರೀತಿ ಇರೋದು ಗುಣಸಂಧಿ. ಮುಂದೆ ವೃದ್ಧಿ ಸಂಧಿ ನೋಡೋಣವಾ. ಆಕಾರಗಳಿಗೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಆಕಾರಗಳಿಗೆ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಎನ್ನುತ್ತಾರೆ. ಉದಾಹರಣೆ ಏಕ ಪ್ಲಸ್ ಏಕ ಇಸ್ ಈಕ್ವಲ್ ಟು ಏಕೈಕ. ಏಕ ಅಂದಾಗ ಆ ಸ್ವರ ಇದೆ, ಪ್ಲಸ್ ಇಲ್ಲಿ ಎ ಇದೆ, ಎರಡೂ ಸೇರಿದಾಗ ಏಕೈಕ ಅಂದಾಗ ಐ ಸ್ವರ ಬಂತು. ಗಮನಿಸಿ ಮಕ್ಕಳೇ, ನೋಡೋಣ. ಆ ಪ್ಲಸ್ ಎ ಐ ಬಂದಿದೆ, ಆದೇಶವಾಗಿ ಬಂದಿದೆ. ಈಗ ಮಹಾ ಪ್ಲಸ್ ಉನ್ನತ, ಮಹೋನ್ನತ. ನೋಡೋಣ. ಮಹಾ ಅ ಸ್ವರ ಪ್ಲಸ್ ಉ ಸ್ವರ, ಇಲ್ಲಿ ಓ ಬಂದಿದೆ, ಇಲ್ಲಿ ಉ ಪ್ಲಸ್ ಓ ಮಹೋನ್ನತ ಆಗಿ ಆಯಿತು. ಈಗ ಎಣ್ಸಂಧಿಯನ್ನು ತಿಳ್ಕೊಳ್ಳೋಣ. ಈ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯಾಕಾರವು, ಉಕಾರಗಳಿಗೆ ವಾಕಾರವು, ಋಕಾರಕ್ಕೆ ರಾಕಾರವು ಆದೇಶವಾಗಿ ಬರುವುದನ್ನು ಎಣ್ಸಂಧಿ ಎನ್ನುವರು. ನೋಡೋಣ. ಈ ಋಕಾರಗಳಿಗೆ ಸವರ್ಣವಲ್ಲದ ಅಂದರೆ ಅದೇ ರೀತಿಯ ಅಕ್ಷರವಲ್ಲದ, ಸ್ವರವಲ್ಲದ ಬರೋದನ್ನು ಅಲ್ಲಿ ಯಾಕಾರ ಬರುತ್ತೆ, ಉಕಾರಗಳಿಗೆ ವಾಕಾರ ಬರುತ್ತೆ, ಋಕಾರಕ್ಕೆ ರಾಕಾರ ಬರುತ್ತೆ. ಇದನ್ನು ಎಣ್ಸಂಧಿ ಅಂತ ಕರೀತಾರೆ. ನೋಡೋಣ. ಉದಾಹರಣೆ ಅತಿ ಪ್ಲಸ್ ಅಂತ, ಅತ್ಯಂತ. ನೋಡಿ, ಅತಿ ಈ ಅಕ್ಷರ ಇದೆ, ಸ್ವರ ಇದೆ, ಪ್ಲಸ್ ಆ ಇದೆ, ಎರಡೂ ಸೇರಿದಾಗ ಅತ್ಯ ಯಾ ಬಂದಿದೆ, ಆದ್ದರಿಂದ ಅದು ಎಣ್ಸಂಧಿ. ಹಾಗೆ ಮನು ಪ್ಲಸ್ ಅಂತರ, ಮನ್ವಂತರ. ಉ ಪ್ಲಸ್ ಆ ಏನಾಯ್ತು, ಇಲ್ಲಿ ವಾ ಆಯಿತು.
ಅದು ವ, ಮನ್ವಂತರ, ಇದು ಹೆಣ್ಸಂದಿಗೆ ಉದಾಹರಣೆ. ಪಿತೃ ಪ್ಲಸ್ ಆಜ್ಞೆ, ಪಿತ್ರಾಜ್ಞೆ. ಇದನ್ನು ಗಮನಿಸಿ ಮಕ್ಕಳೇ, ಇಲ್ಲಿ ರು, ಪಿತೃ ಅಂದಾಗ ರು ಸ್ವರ ಇದೆ, ಇಲ್ಲಿ ಆ ಇದೆ, ಎರಡೂ ಸೇರಿದಾಗ ಪಿತ್ರ, ರ ಅಕ್ಷರ ಆದೇಶವಾಗಿ ಬಂದಿದೆ. ಜಸ್ತ್ವ ಸಂಧಿ, ಪೂರ್ವ ಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಅದೇ ವರ್ಗದ ಗ, ಜ, ಡ, ದ, ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಇದಕ್ಕೆ ಜಸ್ತ್ವ ಸಂಧಿ ಎನ್ನುವರು. ಉದಾಹರಣೆ ನೋಡೋಣ. ಇದು ಆದೇಶ ಸಂಧಿಯ ರೀತಿಯಲ್ಲೇ ಇದೆ, ಆದರೆ ಅದು ಕನ್ನಡ ಸಂಧಿ, ಇದು ಸಂಸ್ಕೃತ ಸಂಧಿ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ನೋಡಿ, ಇಲ್ಲಿ ಕ ವ್ಯಂಜನ ಇದೆ, ಇಲ್ಲಿ ಗ ಆದೇಶವಾಗಿ ಬಂದಿದೆ. ಅಚ್ ಪ್ಲಸ್ ಅಂತ, ಅಜಂತ. ನೋಡಿ, ಚ ಪ್ಲಸ್ ಜ ಅಂತ ಬಂತು. ಷಟ್ ಪ್ಲಸ್ ಆನನ, ಷಡಾನನ. ನೋಡಿ, ಇಲ್ಲಿ ಟ ವ್ಯಂಜನ ಇದೆ, ಇಲ್ಲಿ ಡ ಬಂದಿದೆ, ಅದೇ ವರ್ಗದ ಡ ಬಂದಿದೆ. ಕ, ಗ, ಚ, ಜ, ಟ, ಡ. ಇವು ಜಸ್ತ್ವ ಸಂಧಿಗೆ ಉದಾಹರಣೆ. ಚುತ್ವ ಸಂಧಿ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಸಕಾರವಿದ್ದ ಕಡೆ ಶಕಾರವು, ತವರ್ಗದ ಅಕ್ಷರವಿದ್ದ ಕಡೆ ಚವರ್ಗದ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಶ್ಚುತ್ವ ಸಂಧಿ ಎನ್ನುವರು. ಮನಸ್ ಪ್ಲಸ್ ಶಾಂತಿ, ಮನಃಶಾಂತಿ. ಇಲ್ಲಿ ಸ ಅಕ್ಷರ, ಸ್ಯು ವ್ಯಂಜನ ಇದೆ, ಇಲ್ಲಿ ನೋಡಿ ಶಾ ಇರೋದ್ರಿಂದ ಹಾಗೇ ಉಳ್ಕೊಂಡಿದೆ, ಇಲ್ಲಿ ಸ ಬದಲಾಗಿ ಶಾ ಬಂದಿದೆ. ಶಾಕೆ ಶಾವತ್ ಬಂದಿದೆ ಅಲ್ವಾ ಮಕ್ಕಳೇ, ಅದು ಶ್ಚುತ್ವ ಸಂಧಿ. ಸತ್ ಪ್ಲಸ್ ಚಿತ್ರ, ಸಚ್ಚಿತ್ರ. ನೋಡಿ, ಇಲ್ಲಿ ತು ಇದೆ, ಇಲ್ಲಿ ಚೂ ಇದೆ ಬಂದಿದೆ. ನೋಡಿ, ಸಚ್ಚಿತ್ರ. ಚಾಕೆ ಚಾವತ್ ಬಂದಿರೋದ್ರಿಂದ ತು ಹೋಗಿ ಚಾ ಆಗಿದೆ. ಜಗತ್ ಪ್ಲಸ್ ಜನನಿ, ಜಗಜ್ಜನನಿ. ಇಲ್ಲಿ ತು ವ್ಯಂಜನ ಇದೆ, ಇಲ್ಲಿ ಏನಾಗಿದೆ, ಜಾ ಬಂದಿದೆ, ಆದ್ದರಿಂದ ಇವೆಲ್ಲ ಶ್ಚುತ್ವ ಸಂಧಿಗೆ ಉದಾಹರಣೆ. ಅನುನಾಸಿಕ ಸಂಧಿಗಳು, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳಾದ ನ್ಯ, ನ್ಯ, ನ, ನ, ಮ ವ್ಯಂಜನಗಳು ಆದೇಶವಾಗಿ ಬರುವುದನ್ನು ಅನುನಾಸಿಕ ಸಂಧಿ ಎನ್ನುವರು. ಉದಾಹರಣೆ, ಚಿತ್ ಪ್ಲಸ್ ಮಯ, ಚಿನ್ಮಯ. ತ, ನೋಡಿ, ಇಲ್ಲಿ ತ ಅಕ್ಷರ ಇದೆ, ಇಲ್ಲಿ ನಾ ಬಂದಿದೆ. ಇಲ್ಲಿ ವಾಕ್ ಪ್ಲಸ್ ಮಯ ಇದೆ, ವಾಂಗ್ಮಯ ಇದೆ, ಆದ್ದರಿಂದ ಇಲ್ಲಿ ಕ ಬಂದು ಏನಾಯಿತು, ಅದೇ ವರ್ಗದ ಅನುನಾಸಿಕ ನ್ಯಾ ಆಯಿತು. ಷಟ್ ಪ್ಲಸ್ ಮುಖ, ಷಣ್ಮುಖ. ಟ, ಇಲ್ಲೇನಾಗಿದೆ, ಅದೇ ವರ್ಗದ ಅನುನಾಸಿಕ ಣ ಬಂದಿದೆ. ಇವೆಲ್ಲ ಅನುನಾಸಿಕ ಸಂಧಿಗಳು. ಅಭ್ಯಾಸ ನೋಡೋಣವಾ. ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ಯಾವುದು? ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ತಿಮಿಂಗಲ. ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಯಾವ ಕೆಲಸಕ್ಕೆ ಬಳಕೆಯಾಗುತ್ತಿದೆ? ಸರೋವರ, ಕೆರೆ ಮತ್ತು ಹೊಂಡಗಳು ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಮೋಟಾರು ನಿಲ್ದಾಣ ಹಾಗೂ ಹೆದ್ದಾರಿಗಳ ನಿರ್ಮಾಣಕ್ಕೆ ಬಳಕೆಯಾಗುತ್ತಿದೆ. ಗೃಹಪಾಠ ಕೊಡ್ತೀನಿ, ಇಲ್ಲ ನೋಡ್ಕೊಳ್ಳಿ ಮಕ್ಕಳೇ. ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ. ಹಾಗೆ ಗಿಡ, ಮರ, ಪ್ರಾಣಿ ಪಕ್ಷಿಗಳು ಇರುವಂತೆ ಕಲ್ಪಿಸಿಕೊಂಡು ಒಂದು ಪ್ರಕೃತಿ ಚಿತ್ರವನ್ನು ಬರೆದು ಬಣ್ಣ ಹಚ್ಚಿ. ಹಾಗೆ ಇನ್ನೂ ಒಂದು ಚಟುವಟಿಕೆ ಕೊಡ್ತಿದ್ದೀನಿ. ಈ ಚೌಕಟ್ಟಿನಲ್ಲಿರುವ ಸಂಧಿ ಪದಗಳನ್ನು ಗುರುತಿಸಿ ಸಂಧಿಯ ಹೆಸರನ್ನು ಬರೆಯಿರಿ. ಈ ಚೌಕಟ್ಟಿನಲ್ಲಿ ಅನೇಕ ಸಂಧಿ ಪದಗಳಿವೆ, ಅದನ್ನು ಗುರ್ತು ಹಚ್ಚಿ ಪಟ್ಟಿ ಮಾಡಿ ಅದನ್ನು ಬಿಡಿಸಿ ಬರೆದು ಯಾವ ಸಂಧಿ ಅಂತ ನೀವು ಗುರ್ತು ಹಚ್ಚಬೇಕು, ಬರಿಬೇಕು. ನನ್ನ ಹೆಸರು ನಾಗರತ್ನಮ್ಮ ಬಿ, ಸಹ ಶಿಕ್ಷಕರು, ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಪಾಪರೆಡ್ಡಿಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ನಮಸ್ಕಾರಗಳು.